ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ ಈ ವಿಡಿಯೋ ನಿಜವಾಗ್ಲೂ ಕೂಡ ಆ ಯಾವುದೇ ಜಿಕೆಗೆ ಸಂಬಂಧಪಟ್ಟಿದ್ದಲ್ಲ. ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇದಿರಲ್ಲ, ಜಿಕೆ ಬಗ್ಗೆ ವಿಡಿಯೋ ಮಾಡಬೇಡಿ, ಜಿಕೆ ಬಗ್ಗೆ ವಿಡಿಯೋ ಮಾಡಬೇಡಿ, ಕಾವ್ಯ ಗಿಲ್ಲಿ ಬಗ್ಗೆ ವಿಡಿಯೋ ಮಾಡಬೇಡಿ ಅಂತ, ಇದು ಜಿಕೆಗೆ ಸಂಬಂಧಪಟ್ಟ ವಿಡಿಯೋ ಅಲ್ಲ. ಏನು ಜಿಕೆ ಅಂದ್ರೆ ಗಿಲ್ಲಿ ಕಾವ್ಯ ಅವರ ಲವ್ಗೆ ಸಂಬಂಧಪಟ್ಟ ವಿಡಿಯೋ ಅಲ್ಲ. ಇಲ್ಲಿ ನೋಡಿ, ಕಾವ್ಯ ಅವರ ಇಂಡಿವಿಜುವಲ್ ಬಗ್ಗೆ, ಅದೇ ರೀತಿ ಗಿಲ್ಲಿ ಅವರ ಇಂಡಿವಿಜುವಲ್ ಬಗ್ಗೆ ವಿಡಿಯೋ ಮಾಡಬೇಡಿ ಅನ್ನಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ, ಆಯ್ತಾ. ಜಿಕೆ ಬಗ್ಗೆ, ಅವರ ಲವ್ ಬಗ್ಗೆ, ಅವರ ಒಂದು ಏನು ಆಯ್ತಾ, ಅವ್ರ ಬಾಂಡಿಂಗ್ ಬಗ್ಗೆ ವಿಡಿಯೋ ಮಾಡಬೇಡಿ ಏನು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಸರಿಯಾ. ಯಾಕೆಂದ್ರೆ ನೀವು ಫ್ಯಾನ್ಸ್ಗಳು, ನೀವು ತಾನೇ ನೋಡೋರು, ನೀವೇ ಬೇಡ ಅಂದ್ಮೇಲೆ ನಾನು ಯಾಕೆ ವಿಡಿಯೋ ಮಾಡಿ. ಬಟ್ ಆಸ್ ಎ ರಿವ್ಯೂವರ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತಹ ಗಿಲ್ಲಿ ಬಗ್ಗೆ, ಗಿಲ್ಲಿಯ ಸಿನಿಮಾದ ಬಗ್ಗೆ, ಗಿಲ್ಲಿಯ ಶೋ ಬಗ್ಗೆ, ಆಯ್ತಾ ಗಿಲ್ಲಿ ಮಾಡುವಂತ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡಬೇಡಿ ಅನ್ನಕ್ಕೆ ನಿಮ್ಗೆ ಯಾವ ರೈಟ್ಸು ಕೂಡ ಇಲ್ಲ. ಅದೇ ರೀತಿ ಕಾವ್ಯ ಅವರ ಪ್ರಾಜೆಕ್ಟ್ಗಳ ಬಗ್ಗೆ, ಕಾವ್ಯ ಅವರ ಶೋ ಬಗ್ಗೆ, ಕಾವ್ಯ ಅವರ ಸಿನಿಮಾ ಬಗ್ಗೆ ಮಾತನಾಡಬೇಡಿ ಅನ್ನಕ್ಕೆ ನಿಮಗೆ ಯಾವ ರೈಟ್ಸು ಕೂಡ ಇಲ್ಲ, ಸರಿನಾ. ಕ್ಲಿಯರ್ ಆಯ್ತು ತಾನೆ? ಓಕೆ, ಬ್ಯಾಕ್ ಟು ಟಾಪಿಕ್. ನಮ್ಮ ಕಾವ್ಯ ಅವರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರೋ ತನಕ ಖಂಡಿತವಾಗ್ಲೂ ಹೆಚ್ಚಾಗಿ ಏನು ಅಂತ ಪಾಪ್ಯುಲಾರಿಟಿ ಅವರಿಗೆ ಸಿಕ್ಕಿರ್ಲಿಲ್ಲ. ಕಾವ್ಯ ಅವರು ಕೂಡ ಒಂದು ಸಿನಿಮಾ ಮಾಡಿದ್ರು, ಆಯ್ತಾ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಯಶ್ ಅವರ ತಾಯಿಯಾದಂತ ಪುಷ್ಪ ಅವರು ಒಂದು ನಿರ್ಮಾಣ ಮಾಡಿದಂತಹ ಸಿನಿಮಾದಲ್ಲಿ ನಮ್ಮ ಕಾವ್ಯ ಅವರು ಹೀರೋಯಿನ್ ಆಗಿದ್ರು. ಸಿನಿಮಾ ತುಂಬಾ ಚೆನ್ನಾಗಿತ್ತು, ಆದ್ರೆ ಅಷ್ಟರ ಮಟ್ಟಿಗೆ ಇಟ್ಟು ತಗೊಳ್ಳಿಲ್ಲ, ಬಟ್ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಆಗಿತ್ತು, ಸರಿಯಾ. ಓಕೆ, ಕಾವ್ಯ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಒಂದು ಶೋ ಕೂಡ, ಅಂದ್ರೆ ಒಂದು ಡ್ಯಾನ್ಸಿಂಗ್ ಶೋ ಕೂಡ ವಿನ್ನರ್ ಆಗಿದ್ದಾರೆ ನಮ್ಮ ಕಾವ್ಯ ಅವರು. ಅದೇ ರೀತಿ ಕೆಂಡ ಸಂಪಿಗೆ ಅನ್ನೋ ಒಂದು ಸೀರಿಯಲ್ನ ತುಂಬಾನೇ ಆಯ್ತಾ ಯಶಸ್ವಿಯಾಗಿ ಆಕ್ಟ್ ಮಾಡಿದ್ರು. ಯಶಸ್ವಿಯಾಗಿದ್ದಂತಹ ಕೆಂಡ ಸಂಪಿಗೆ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು ನಮ್ಮ ಕಾವ್ಯ ಅವರು. ಆ ಕೆಂಡ ಸಂಪಿಗೆ ಸೀರಿಯಲ್ ಒಳ್ಳೆ TRP ಕೊಟ್ಟಂತಹ ಸೀರಿಯಲ್, ತುಂಬಾ ಫ್ಯಾನ್ಸ್ಗಳ ಪ್ರೀತಿನೂ ಕೂಡ ಆ ಸೀರಿಯಲ್ ಇಂದ ನಮ್ಮ ಕಾವ್ಯ ಅವರು ಸಂಪಾದನೆ ಮಾಡಿದ್ರು. ಅದಾದ ನಂತರ ಅವರು ಬಿಗ್ ಬಾಸ್ಗೆ ಬಂದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಕಾವ್ಯ ಅವರು ಕೆಲವಷ್ಟು ಫ್ಯಾನ್ಸ್ಗಳಿಗೆ ಇಷ್ಟ ಆಗಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಅವರ ಕ್ಯಾರೆಕ್ಟರ್, ಅವ್ರು ಬಿಹೇವ್ ಮಾಡುವ ರೀತಿ. ಅಂದ್ರೆ ಕಾವ್ಯ ಅವರ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ, ತಪ್ಪು ಏನು ಅಂತ ಅವರಿಗೆ ಅಲ್ಲಿ ತಪ್ಪು ಅನ್ಸಿದ್ರೆ ಆ ಜಾಗದಲ್ಲಿ ಎದ್ದು ಕ್ವಶನ್ ಮಾಡುವಂತಹ ತಾಕತ್ತು ಕಾವ್ಯಂಗೆ. ಅದು ಅಶ್ವಿನಿ ಗೌಡಗಾಗಿರ್ಬೋದು, ಅದು ಇನ್ಕ್ಲೂಡಿಂಗ್ ಗಿಲ್ಲಿಗೂ ಕೂಡ ಅವ್ರು ಕ್ವಶನ್ ಮಾಡಿದ್ದಾರೆ ತಪ್ಪಿದ ಜಾಗದಲ್ಲಿ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಕಾವ್ಯ ಅವರು ಆ ಜಾಗದಲ್ಲಿದ್ರೆ ಎದ್ದು ನಿಂತು ಕ್ವಶನ್ ಮಾಡುವ ತಾಕತ್ತು ಕಾವ್ಯ ಅವರಿಗಿದೆ. ಹಾಗಾಗಿನೇ ಕಾವ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ತುಂಬಾ ಜನಕ್ಕೆ ಇಷ್ಟ ಆದ್ರು. ಮತ್ತೆ ಕಾವ್ಯ ಅವರ ಒಂದು ಮೆಚೂರ್ಡ್ ಟಾಕ್ಸ್, ಅಂದ್ರೆ ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾರೆ, ವೆಲ್ ಬಿಹೇವ್ಡ್ ಕ್ಯಾರೆಕ್ಟರ್ ಕಾವ್ಯ ಅವ್ರದ್ದು. ಮತ್ತೆ ಕಾವ್ಯ ಅವರು ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕ್ರಿಂಜ್ ಆಗಿ ಯಾವತ್ತೂ ಕೂಡ ವರ್ತಿಸಿಲ್ಲ, ತುಂಬಾ ಮೆಚೂರ್ಡ್ ಆಗಿ ವರ್ತಿಸ್ತಾರೆ, ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ತಪ್ಪು ಅಂತ ಇದ್ದ ಜಾಗದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಅದನ್ನ ಮತ್ತೆ ಪದೇ ಪದೇ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅಂತೂ ಅವರಿಂದ ಇನ್ನೂ ದೂರ ಹೋಗ್ತಾರೆ. ಮತ್ತೆ ಅದು ಒಂದು ರಿಯಾಲಿಟಿ ಶೋ ಆಗಿದ್ರೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಲ್ಲೂ ಕೂಡ ನಮ್ಮ ಕಾವ್ಯ ಅವರು ಥ್ರೂ ಔಟ್ ದ ಸೀಸನ್ ನಾವು ನೋಡೋದಾದ್ರೆ ಅವ್ರು ಬಳಸೋ ಪದಗಳಾಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಯಾವತ್ತೂ ಕೂಡ ನಮಗೆ ತಪ್ಪು ಅಂತ ಅನ್ಸಿಲ್ಲ. ಹಾಗಾಗಿ ಕಾವ್ಯ ಅವರು ಕೆಲವಷ್ಟು ಫ್ಯಾನ್ಸಿಗೆ ತುಂಬಾನೇ ಇಷ್ಟ ಆಗಿದ್ರು. ಈಗ ನಮ್ಮ ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ, ತುಂಬಾ ಶೋಗಳಿಗೆ ಹೋಗ್ತಾ ಇದ್ದಾರೆ, ಕೆಲವಷ್ಟು ಊರುಗಳಿಗೆ ಗೆಸ್ಟ್ ಆಗಿ ಕೂಡ ಹೋಗಿದ್ದಾರೆ. ಈಗ ನಮ್ಮ ಕಾವ್ಯ ಅವರು ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಕಾವ್ಯ ಅವರು ಮಾಡ್ತಿರುವ ಸಿನಿಮಾಗೆ ಇಲ್ಲಿವರೆಗೂ ಹೀರೋ ಯಾರು ಅಂತ ಗೊತ್ತಿಲ್ಲ, ಬಟ್ ಕಾವ್ಯ ಅವರು ಮಾಡ್ತಿರುವ ಸಿನಿಮಾ ಬಂದ್ಬಿಟ್ಟು ತುಂಬಾನೇ ಕಾವ್ಯ ಅವರಿಗೆ ಇಂಪಾರ್ಟೆಂಟ್ ಇರುವಂತಹ ಸಿನಿಮಾ ಅಂತ ಗೊತ್ತಾಗ್ತದೆ. ಅಂದ್ರೆ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರನೇ ಕಾವ್ಯದ್ದು ಅಂತ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಂದು ಲೇಡಿ ಓರಿಯೆಂಟೆಡ್ ಸಿನಿಮಾ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ
ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಆ ಸಿನಿಮಾಗೆ ಆ ಪಾತ್ರಕ್ಕೆ ಕಾವ್ಯ ಅವರು ಹ್ಯಾಕ್ಟ್ ಆಗಿರ್ತಾರೆ ಅನ್ನೋದಕ್ಕೋಸ್ಕರವಾಗಿ. ಯಾಕೆಂದ್ರೆ ಯಾವುದೇ ನಿರ್ದೇಶಕ ಒಬ್ಬರನ್ನ ಅವ್ರ ಸಿನಿಮಾಗೆ ಹೀರೋಯಿನ್ ಆಗಿ ತಗೊಂತಾರೆ ಅಂತಂದ್ರೆ ಖಂಡಿತವಾಗ್ಲು ಆ ಕತೆಗೆ ಆ ಹೀರೋಯಿನ್ ಶೂಟ್ ಆಗ್ಬೇಕು, ಮತ್ತೆ ಅವರು ಸ್ವಲ್ಪ ಪಾಪ್ಯುಲಾರಿಟಿ ಕೂಡ ಇರಬೇಕು. ಹಾಗಾಗಿ ನಮ್ಮ ಕಾವ್ಯ ಅವರು ಬಿಗ್ ಬಾಸ್ ಫೇಮ್ ಇದೆ, ಅದೇ ರೀತಿ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಅದೇ ರೀತಿ ಕಾವ್ಯ ಅವರು ಯಾವುದೇ ಒಂದು ಪಾತ್ರಕ್ಕೆ ಯಾವ ಪಾತ್ರ ಕೊಟ್ಟರು ಕೂಡ ಕಾವ್ಯ ಅವರಿಗೆ ಶೂಟ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಕಾವ್ಯ ಅವರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಲೇಡಿ ಅಂದ್ರೆ ಹಿಂಗೆ ಹೇಳಿ ಲೇಡಿ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಕಾವ್ಯಗೆ ಪ್ರಾಮುಖ್ಯತೆ ಕೊಟ್ಟಂತಹ ಒಂದು ಪಾತ್ರ ಅಂತೆ. ಹಾಗಾಗಿ ಕಾವ್ಯ ಅವರು ಒಪ್ಕೊಂಡ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಕಡೆ ಆಲ್ರೆಡಿ ಶೂಟಿಂಗು ಬರ್ದಿಂದ ಸಾಗಿದೆ. ಫಸ್ಟ್ ಶೆಡ್ಯೂಲ್ ನ ಆಲ್ರೆಡಿ ನಮ್ಮ ಕಾವ್ಯ ಅವರು ಆ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ನ ಮುಗಿಸಿ ಈಗ ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಮಾಡ್ತಾ ಇದ್ದಾರಂತೆ. ಇನ್ನೇನು ಕೆಲವಷ್ಟು ದಿನಗಳಲ್ಲಿ ಕಾವ್ಯ ಅವರ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗುತ್ತಂತೆ. ಕಂಪ್ಲೀಟ್ ಆಗಿ ಇದೇ 2026 ಎಂಡ್ ಅಷ್ಟೊತ್ತಿಗೆ ಕಾವ್ಯ ಅವರ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಕಾವ್ಯ ಮಾಡ್ತಿರುವಂತ ಸಿನಿಮಾ ಏನಿದೆ ಆ ಸಿನಿಮಾದ ಹೆಸರು ದಿ ಪ್ರಾಬ್ಲಮ್ ಅನ್ನೋ ಒಂದು ಸಿನಿಮಾದ ಪೋಸ್ಟರ್ ಎಲ್ಲಾ ಕಡೆ ಓಡಾಡ್ತಾ ಇದೆ. ದಿ ಪ್ರಾಬ್ಲಮ್ ಅನ್ನೋ ಸಿನಿಮಾದ ನಿರ್ದೇಶಕರು, ಪ್ರೊಡ್ಯೂಸರು, ಹೀರೋ ಮತ್ತೆ ಅದು ಯಾವ ಬ್ಯಾನರ್ ಇಂದ ಬರ್ತಿದೆ ಇದ್ಯಾವುದು ಕೂಡ ಖಂಡಿತವಾಗ್ಲೂ ಇನ್ನೂ ಕೂಡ ಚಿತ್ರತಂಡ ರಿವೀಲ್ ಮಾಡಿಲ್ಲ. ಆ ಪೋಸ್ಟರ್ ಅಲ್ಲಿ ಇರುವ ಹೆಸರುಗಳನ್ನ ನಾವು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸಿನಿಮಾದ ಕೆಲವಷ್ಟು ವಿಷಯಗಳು ಏನಿದಾವೆ, ಸಿನಿಮಾ ತಯಾರಕರು, ಸಿನಿಮಾ ನಿರ್ದೇಶಕರು, ಸಿನಿಮಾ ನಿರ್ಮಾಪಕರು ಈ ವಿಷಯಗಳನ್ನ ಅವರೇ ಅದನ್ನ ರಿವೀಲ್ ಮಾಡ್ಬೇಕು. ಅಂದ್ರೆ ಆ ಸಿನಿಮಾದ ನಿರ್ದೇಶಕರ ರಿವೀಲ್ ಮಾಡ್ಬೇಕು. ನಾವಾಗಿ ಏನಾದ್ರು ಒಂದು ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಹೇಳ್ತಾ ಇಲ್ಲ. ಆ ಸಿನಿಮಾ ಹೆಸರು ದಿ ಪ್ರಾಬ್ಲಮ್ ಅನ್ನೋ ಒಂದು ಸಿನಿಮಾ ಪೋಸ್ಟರ್ ಎಲ್ಲಾ ಕಡೆ ಓಡಾಡ್ತಾ ಇದೆ. ಇನ್ನ ಮುಂದಿನ ವಿಚಾರಗಳು ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಆ ಸಿನಿಮಾದ ನಿರ್ದೇಶಕರು ರಿವೀಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಒಂದ್ ಕಡೆ ಕಾವ್ಯ ಅವರ ಸಿನಿಮಾದ ಶೂಟಿಂಗು ಬರದಿಂದ ಸಾಗಿದೆ. ಫಸ್ಟ್ ಶೆಡ್ಯೂಲ್ ಮುಗಿದು ಸೆಕೆಂಡ್ ಶೆಡ್ಯೂಲ್ ಕೂಡ ನಡೀತಾ ಇದೆ. ಈ ಕಡೆ ನಮ್ಮ ಗಿಲ್ಲಿ ಅವರ ಶೂಟಿಂಗ್ ಕೂಡ ಸೂಪರ್ ಆಗಿ ನಡೀತಾ ಇದೆ. ಎಲ್ಲಾ ಕಡೆ ಕ್ಲಿಪ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಗಳು ಶೇರ್ ಮಾಡ್ತಾ ಇದ್ದೀರಾ. ಗಿಲ್ಲಿ ಅವ್ರದನ್ನಾಗ್ಲಿ ಕಾವ್ಯದವ್ರದ್ದು ಶೂಟಿಂಗ್ ಏನ್ ನಡೀತಾ ಇದೆ ಅದರ ಕ್ಲಿಪ್ ನ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಶೇರ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಗಿಲ್ಲಿ ಅವರ ಒಂದು ಶೂಟಿಂಗ್ ಕ್ಲಿಪ್ ಗಳನ್ನು ಕೂಡ ಅಭಿಮಾನಿಗಳು ಶೇರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ಮಾಡಬೇಡಿ ಅಂತೀನಿ. ಯಾಕೆ ಗೊತ್ತಾ, ಅವ್ರು ಅಷ್ಟೊಂದು ಬಂಡವಾಳ ಹಾಕಿ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ನೀವು ಆ ಶೂಟಿಂಗ್ ಮಾಡ್ತಿರುವಂತ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆ ಸ್ವಾರಸ್ಯ ಹೋಗುತ್ತೆ. ಅಂದ್ರೆ ಅವರ ಲುಕ್ ವೈಸ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ಅವ್ರು ಹೇಗ್ ಕಾಣಿಸ್ಕೊಂತಿದ್ರೆ ಅದೆಲ್ಲ ಒಂದು ಸ್ವಾರಸ್ಯ, ಆ ಒಂದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅದು ಗೌಪ್ಯವಾಗಿದ್ರೆ ಮಾತ್ರ ಚಂದ. ಎಲ್ಲಾ ಫ್ಯಾನ್ಸಿಗೂ ಹೇಳ್ತಿರೋದು ಅಷ್ಟೇನೆ. ಆ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅಪ್ಲೋಡ್ ಮಾಡೋದನ್ನ ಬಿಡಿ. ಯಾಕೆಂದ್ರೆ ಆ ಒಂದು ಕ್ಯೂರಿಯಾಸಿಟಿ ಆಗೇ ಇರ್ಬೇಕು. ಯಾಕೆಂದ್ರೆ ಈಗ ಕಾವ್ಯ ಅವರ ಸಿನಿಮಾದಲ್ಲಿ ಅವ್ರ ಲುಕ್ ಹೇಗಿರುತ್ತೆ ಅಂತ ನೋಡಕ್ಕೆ ಪ್ರೇಕ್ಷಕರು ವೆಯ್ಟ್ ಮಾಡ್ಬೇಕು. ಅದೇ ರೀತಿ ಗಿಲ್ಲಿ ಅವರ ಸಿನಿಮಾದಲ್ಲಿ ಗಿಲ್ಲಿ ಅವರ ಲುಕ್ ಹೇಗಿರುತ್ತೆ ಅಂತ ನೋಡಕ್ಕೆ ಪ್ರೇಕ್ಷಕರು ವೆಯ್ಟ್ ಮಾಡ್ಬೇಕು. ಆಗಿದ್ರೇನೆ ಚಂದ. ಒಟ್ಟಾರೆಯಾಗಿ ಒಂದು ಕಡೆ ಗಿಲ್ಲಿ ಅವರ ಶೂಟಿಂಗು ಸೂಪರ್ ಆಗಿ ನಡೀತಾ ಇದೆ, ಒಂದು ಕಡೆ ಕಾವ್ಯ ಅವರ ಶೂಟಿಂಗು ಸೂಪರ್ ಆಗಿ ನಡೀತಾ ಇದೆ. ಒಟ್ಟಾರೆಯಾಗಿ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಇಬ್ಬರಿಗೂ ಕೂಡ ಒಂಥರ ಹಬ್ಬ. ಇನ್ನೊಂದ್ ಕಡೆ ಕ್ಯೂರಿಯಾಸಿಟಿ, ಯಾವಾಗ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಯಾವಾಗ ಸಿನಿಮಾನ ನಾವು ಥಿಯೇಟರ್ಗೆ ಹೋಗಿ ನೋಡ್ತೀವಿ ಅಂತ ಕಾಯ್ತಾ ಇದ್ದಾರೆ. ಇದಂತೂ ಒಂದು ಗುಡ್ ಬೆಳವಣಿಗೆ. ಯಾಕೆಂದ್ರೆ ಒಂದು ಸಿನಿಮಾಕ್ಕೆ ಒಂದೇ ಸೀಸನ್ನಿನ ಅಂದ್ರೆ ಒಂದೇ ಸೀಸನ್ನಿನ 2 ಕಂಟೆಸ್ಟೆಂಟ್ಗಳು ಒಂದು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಒಬ್ರು ಶೂಟಿಂಗ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಇನ್ನೊಬ್ರು ಶೂಟಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಒಂಥರ ಇದು ಗುಡ್ ಬೆಳವಣಿಗೆ ಅಂತೀನಿ. ಸೂಪರ್. ಕಾವ್ಯ ಅವರ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ, ಒಳ್ಳೇದಾಗ್ಲಿ ಹೇಳೋಣ. ಕಾವ್ಯ ಅವ್ರ ಸಿನಿಮಾ ಸೂಪರ್ ಆಗಿರುತ್ತೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದೊಂದು ಸ್ವಲ್ಪ ಲೇಡಿ ಓರಿಯೆಂಟೆಡ್ ಸಬ್ಜೆಕ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಕಾವ್ಯ ಅವರು ಮಾಡ್ತಿರುವ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಕನ್ನಡದಲ್ಲಿ ಲೇಡಿ ಓರಿಯೆಂಟೆಡ್ ಸಿನಿಮಾ ಏನು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಂದಿರುವಂತ ಮೂವಿಗಳು ಸೂಪರ್ ಹಿಟ್ ಆಗಿದ್ದಾವೆ. ಅದು ನಮ್ಮ ಉಪೇಂದ್ರ ಅವರ ವೈಫ್ ಪ್ರಿಯಾಂಕಾ ಅವ್ರು ಮಾಡಿದಂತದ್ದಾಗಿರ್ಬೋದು, ಅದೇ ರೀತಿ ನಮ್ಮ ಪ್ರೇಮ ಅವ್ರು ಮಾಡಿದಂತಾಗಿರ್ಬೋದು. ತುಂಬಾ ಈ ತರಹ ಲೇಡಿ ಓರಿಯೆಂಟೆಡ್ ಸಸ್ಪೆನ್ಸ್ ಮೂವಿಗಳು ಖಂಡಿತವಾಗ್ಲೂ ಹಿಟ್ ಆಗ್ತವೆ. ಹಾಗಾಗಿ ನಮ್ಮ ಕಾವ್ಯ ಅವರ ಸಿನಿಮಾ ಕೂಡ ಹಿಟ್ ಆಗ್ಲಿ. ಈ ಕಡೆ ಹಳ್ಳಿ ಸೊಗಡಿನ ಮೂವಿ ಮಾಡ್ತಿರುವಂತಹ ನಮ್ ಗಿಲ್ಲಿ ಹಳ್ಳಿ ಸೊಗಡಿನ ಮೂವಿ ಅನ್ನೋದಕ್ಕಿಂತನೂ
ಸೇಮ್ ಗುರು. ಯಾರೆಲ್ಲ ಕಿರಾತಕ ಮೂವಿ ನೋಡಿದ್ರ ಯಶ್ ಅವ್ರದ್ದು ಅದೇ ಜಾನರ್ ಅಲ್ಲಿ ಬರ್ತಾ ಇದೆ ಮೂವಿ. ರಗಡಾಗಿರುತ್ತೆ. ಗಿಲ್ಲಿ ಅವರ ಲುಕ್ಕು, ಬಾಡಿ ಲ್ಯಾಂಗ್ವೇಜ್, ಮಾತನಾಡೋ ಮಾತು, ಡೈಲಾಗ್ಸ್ ಎಲ್ಲ ಮಂಡ್ಯ ಸ್ಲ್ಯಾಂಗ್, ಮಂಡ್ಯ ಮದ್ದೂರ್ ಸ್ಲ್ಯಾಂಗ್ ಎಕ್ಸ್ಟ್ರಾ ಆರ್ಡಿನರಿ ಆಗುತ್ತೆ. ಇಬ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.